ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಪಂಡ್ರಪುರ್ ಏನಾದರೂ ಒನ್ ಡೇ ಪಂಡ್ರಪುರ್ ಪ್ಲ್ಯಾನ್ ಮಾಡಿದ್ರೆ ಇಲ್ಲೊಂದು ಬೆಸ್ಟ್ ಟ್ರೈನ್ ಐತಿ. ವೀಕ್ಲಿ ಯಶವಂತಪುರ ಟು ಪಂಡ್ರಪುರ್ ಟ್ರೈನ್ ಐತಿ. ಸೊ ಇದು ನಾವು ಘಟಪ್ರಭಾದಿಂದ ಹೊಂಟಿದ್ದೇವೆ. ಇವತ್ತು 11:35ಗೆ ರೀಚ್ ಆದವು ಅಲ್ಲಿ. ಸೊ ಅದು ಸೇಮ್ ಟ್ರೈನ್ ನಿಮಗೆ ಆಫ್ಟರ್ 2 hours 1:30 ಸ್ಟಾರ್ಟ್ ಆಗ್ತೈತಿ ಮತ್ತು ಘಟಪ್ರಭಾಕ್ಕೆ 5:45 ರೀಚ್ ಆಗ್ತೈತಿ. ಸೊ ಬೆಳಗಾವಿ 6:30 ಅದು ರೀಚ್ ಆಗ್ತೈತಿ. ಸೊ ಇದು ಒನ್ ಡೇನಾಗ ಹೋಗಿ ಬರ್ಬೋದು. ನೀವು ಬೇಕಂದ್ರೆ ಪಾದದರ್ಶನ ಅಥವಾ ಮುಖದರ್ಶನ ಮಾಡ್ಕೊಂಡು ಬರ್ಬೋದು. ಇದು ಪಂಡ್ರಪುರ್ ರೈಲ್ವೆ ಸ್ಟೇಷನ್ ಎಕ್ಸಿಟ್. ಅಲ್ಲಿ ರೈಟ್ ಸೈಡ್ ಐತಲ್ಲ, ಅದು ಟಿಕೆಟ್ ಬುಕ್ಕಿಂಗ್ ಕೌಂಟ್ರ. ಸೊ ನೀವು ವಾಪಸ್ ಬಂದಮೇಲೆ ಅಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು. ಸೊ ಇಲ್ಲಿ ಶೇರ್ ಆಟೋ ಇರ್ತಾವೆ. ಸೊ ಇಲ್ಲಿ ನೀವು ಬೇಕಂದ್ರೆ ಸ್ಪೆಷಲ್ ಹೋದ್ರಂದ್ರೆ 100 ರೂಪೀಸ್ ತೊಗೋತಾರೋ. ಟೆಂಪಲ್ ತನಕ ಡ್ರಾಪ್ ಮಾಡ್ತಾರೋ. ಒಬ್ಬೊಬ್ಬರಿಗೆ ಅಂತಂದರೆ 20 ರೂಪೀಸ್ ತೊಗೋತಾರೋ. ಸೊ ಒಂದು 10 ಮಿನಿಟ್ಸ್ನಾಗ ನಾವು ಇಲ್ಲಿಂದ ರೀಚ್ ಆಗ್ಬೋದು. ಸೊ ನಾವೀಗ ಇಲ್ಲಿಂದ ಸ್ಪೆಷಲ್ ಆಟೋ ಮಾಡಿ ಹೊಂಟೀವಿ. ಯಾಕಂದ್ರೆ ನಮಗೆ 2 hours ಟೈಮ್ ಐತಿ. ಅಷ್ಟರನ್ನಾಗ ನಾವು ದರ್ಶನ ಮಾಡ್ಕೊಂಡು ವಾಪಸ್ಸು ಬರಬೇಕು. ಸೊ ಇದೆಲ್ಲ ರೋಡ ಒಂದು 10 ಮಿನಿಟ್ಸ್ನಾಗ ನಾವು ರೀಚ್ ಆಗ್ತೀವಿ. ಇಲ್ಲಿ ಗಣಪತಿ ಗುಡಿ ಕಡೆ ಡ್ರಾಪ್ ಮಾಡ್ತಾರೋ. ಇಲ್ಲಿ ರೈಟ್ ಸೈಡಿಗೆ ಹೋದ್ರೆ ವಾಕ್ಯಬಲ್ ವಿಠೋಬನ್ ಗುಡಿ ಐತಿ. ಗಣಪತಿ ಈಗ ಅದಕ್ಕೆ ಮಸ್ತ್ ಚಾಲು ಐತಿ. ಅದಕ್ಕೆ ಸ್ವಲ್ಪ ಜಾಸ್ತಿ ರಶ್ ಐತಿ. ಮತ್ತು ಇಲ್ಲಿ ಬಿಸಿಲು ಭಾಳ ಜಾಸ್ತಿ ಇರ್ತೈತಿ. ಅದಕ್ಕೆ ನೋಡ್ರಿ ಮೇಲೆ ಗ್ರೀನ್ ಅರ್ವಿ ಬಡ್ದಾರು. ಮಂದಿಗೆ ಬಿಸಿಲದು ಜಾಸ್ತಿ ಹತ್ತಬಾರ್ದು ಅಂಥೇಳಿ. ಸೀನಿಯರ್ ಸಿಟಿಜನ್ಗಳಿಗೆ ಗಾಡಿ ಇದಾವೆ. ಇವ್ರು ಕರ್ಕೊಂಡು ಹೋಗ್ತಾರೋ ಮತ್ತು ಕರ್ಕೊಂಬಂದು ಡ್ರಾಪ್ ಮಾಡ್ತಾರೋ. ಗಣಪತಿ ಗುಡಿನ ಒಂದು 200 ಮೀಟರ್ಸ್ ಬಂದರೆ ನೀವು ಟೆಂಪಲ್ಗೆ ರೀಚ್ ಆಗ್ತೀರಿ. ಸೊ ಇದು ಮುಂದೆ ಕಾಣತೈತಿ, ಇದು ವಿಠ್ಠಲ ರುಕ್ಮಿಣಿ ಟೆಂಪಲ್. ಇಲ್ಲೇ ಗುಡಿ ಲೆಫ್ಟ್ ಸೈಡ್ ಮೊಬೈಲ್ ಕೌಂಟ್ರ್ ಐತಿ. ಮತ್ತು ಇದು ನೋಡ್ರಿ, ಈಗ ನಾವು ಅಧಿಕ ಮಾಸನೆ ಹೋಗಿದ್ದಕ್ಕೆ ಎಷ್ಟು ರಶ್ ಐತಿ. ಇದು ಟೆಂಪಲ್ ಎಕ್ಸಿಟ್ ಗೇಟ. ಈಗ ನಾವು ಟೆಂಪಲ್ ಬ್ಯಾಕ್ ಸೈಡ್ ಇದ್ದೀವಿ. ಈಗ ಟೆಂಪಲ್ ಮುಂದೆ ಹೋಗಿ ಸ್ಟ್ರೇಟ್ ಹೋದ್ರೆ ಹೊಳೆ ಸಿಗ್ತೈತಿ, ಚಂದ್ರಭಾಗ. ಅಲ್ಲಿ ಹೋಗಿ ಒಂದು ಸ್ವಲ್ಪ ವೆಹಿಕಲ್ ತಗೊಂಡು ಆಮೇಲೆ ನಾವು ಮುಖದರ್ಶನಕ್ಕೆ ಬರ್ತೀವಿ. ಇದು ಟೆಂಪಲ್ ಮೇನ್ ಎಂಟ್ರೆನ್ಸ್. ಇಲ್ಲಿ ದರ್ಶನಕ್ಕೆ ಎಷ್ಟು ಟೈಮ್ ಆಗ್ತೈತೆ ಅಂತ ನಾವು ಎನ್ಕ್ವೈರಿ ಮಾಡಿದ್ವು. ಅವ್ರು ಹೇಳಿದರು ಪಾದದರ್ಶನ ಮಾಡ್ಬೇಕಂದ್ರೆ 8ರಿಂದ 10 ತಾಸು ಆಗ್ತೈತಿ. ಮುಖದರ್ಶನ ಒಂದು ಹಾಫ್ ಆನ್ ಅವರ್ನಾಗ ಆಗ್ತೈತಿ ಅಂತ ಹೇಳಿದರು. ಅದಕ್ಕೆ ನಾವು ಈ ಹೊಳೆ ಕಡೆ ಹೋಗಿ ಕೈಕಾಲು ಮುಖ ತಕ್ಕೊಂಡು ಮುಖದರ್ಶನ ಮಾಡೋಕ್ಕೆ ಪ್ಲ್ಯಾನ್ ಮಾಡೀವಿ. ನಿಮಗೆ ಟೈಮ್ ಎಷ್ಟಾಗೈತೆ ಅನ್ನೋದು ಆಮೇಲೆ ಹೇಳ್ತೀನಿ ನಾ ಮುಂದಿನ ವೀಡಿಯೋನಾಗ. ನೋಡ್ರಿ ಹೊಳೆ ನೋಡ್ರಿ ಎಷ್ಟು ರಶ್ ಐತಿ ನೋಡ್ರಿ. ಈ ಕಡೆಯಿಂದ 1 ಕಿಲೋಮೀಟ್ರ್ ತನಕ ಹಿಂಗೆ ಜಾಸ್ತಿ ಮಂದಿ ಐತಿ. ಇವರೆಲ್ಲ ಈಗ ಜಳಕದು ಮಾಡಿ ಇವತ್ತು ದರ್ಶನ ತೊಗೊಂಡು ಹಾಲ್ಟ್ ಮಾಡಿ ಹೋಗ್ತಾರೆ. ಭಾಳ ರಶ್ ಐತಿ. ಅಧಿಕ ಮಾಸನಾಗ ಸ್ವಲ್ಪ ಅವಾಯ್ಡ್ ಮಾಡಿರಿ. ಬರೋರಿದ್ರೆ ಬಂದ್ರಂದ್ರೆ ಒಂದು ಹಾಲ್ಟ್ ಮಾಡಬೇಕು. ಹೊಳೆ ಕಡೆ ಫೋಟೋ ಅದು ತಕ್ಕೊಂಡು ಗುಡಿ ಕಡೆ ಬಂದು ಮೊಬೈಲ್ ಕೌಂಟರ್ನಾಗ ಮೊಬೈಲ್ ಇಟ್ಟು ಇಲ್ಲಿ ಒಂದು ಮೊಬೈಲ್ಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೋ. ಆಮೇಲೆ ನಾವು ಮುಖದರ್ಶನದ ಕ್ಯೂ ಹಚ್ಚಿದ್ದು. ಸೊ ನಮಗಿಲ್ಲಿ ದರ್ಶನ ಒಂದು 30 ಮಿನಿಟ್ಸ್ನಾಗ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೌಂಟರ್ನಾಗ ಪ್ರಸಾದ ತೊಗೊಂಡು ನಾವು ಮತ್ತು ಆಟೋ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೊಂಟೇವಿ. ಒಂದು 15 ಮಿನಿಟ್ಸ್ನಾಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆದವು. ಸೊ ಇಲ್ಲಿ 1:35 ಮತ್ತು
ಪಂಡ್ರಪುರ ಟು ಘಟಪ್ರಭಾಕ್ಕೆ ಟ್ರೈನ್ ಐತಿ. ಇದು ಯಶವಂತಪುರ ತನಕನೂ ಹೋಗ್ತೈತಿ. ನೀವು ಬೆಳಗಾವಿ ಹುಬ್ಬಳ್ಳಿ ಅದನ್ನು ಇಳಿಬೋದು ಅಥವಾ ಬೆಂಗಳೂರು ತನಕನೂ ಹೋಗ್ಬೋದು. ಸೊ ನಾವು ಕರೆಕ್ಟ್ 5:45ಗೆ ಘಟಪ್ರಭಾ ರೀಚ್ ಆದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.